ಸ್ನೇಹಿತರೆ, ಟೆಕ್ ಇನ್ ಡ್ರೈವಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಮರಳಿ ಸ್ವಾಗತ. ನಾನು ನಿಮ್ಮ ಪ್ರಜ್ವಲ್ ನಾಯ್ಕ್. ಸ್ನೇಹಿತರೆ, ತುಂಬ ಹಳೆಯ ಕಂಪನಿ ಎಂದೇ ಹೆಸರುವಾಸಿಯಾದ ಮಾರುತಿ ಸುಜುಕಿ ಕಂಪನಿಯವರು 1984ರಲ್ಲಿ ಸುಜುಕಿ ಓಮಿನಿಯನ್ನು ಮೊದಲ ಬಾರಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಮಾರ್ಕೆಟ್ಗೆ ತರ್ತಾರೆ. ಆದರೆ 35 ವರ್ಷಗಳ ನಂತರ ಅಂದರೆ 2019ರಲ್ಲಿ ಇದರ ಮ್ಯಾನುಫ್ಯಾಕ್ಚರಿಂಗ್ ಮಾಡುವುದು ನಿಲ್ಲಿಸ್ತಾರೆ. ಏಕೆಂದರೆ ಈ ಓಮಿನಿಯ ಮುಖವನ್ನು ಗಮನಿಸಿ ಸ್ನೇಹಿತರೆ, ಇದು ಫ್ಲ್ಯಾಟ್ ಆಗಿ ಇರೋದ್ರಿಂದ ಅಷ್ಟೊಂದು ಸೇಫ್ಟಿ ಇರಲಿಲ್ಲ ಮತ್ತು ಅದನ್ನು ಮಾಡಿಫೈ ಸಹ ಮಾಡಲು ಸಾಧ್ಯವಾಗ್ತಿರಲಿಲ್ಲ ಸ್ನೇಹಿತರೆ, ಏಕೆಂದರೆ ಇದು ಓಲ್ಡೆಸ್ಟ್ ಡಿಸೈನಲ್ಲಿ ಇತ್ತು. ಈ ಓಮಿನಿಯ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸರ್ವಿಸನ್ನು ನಿಲ್ಲಿಸಿದ ಬಳಿಕ ಸ್ನೇಹಿತರೆ, ಈ ಓಮಿನಿಯನ್ನೇ ಹೋಲುವ ಮತ್ತೊಂದು ಇಕೋ ಎಂಬ ಕಾರನ್ನು ಮಾರ್ಕೆಟ್ಗೆ ಬಿಡ್ತಾರೆ. 2025ರಲ್ಲಿ ಸ್ನೇಹಿತರೆ, ಮತ್ತೆ ಓಮಿನಿ ಕಾರನ್ನು ಫುಲ್ಲಿ ಸೇಫ್ಟಿ ಫೀಚರ್ಸ್ನೊಂದಿಗೆ ಮಾರುತಿ ಸುಜುಕಿ ಕಂಪನಿಯವರು ಸ್ನೇಹಿತರೆ ಮಾರ್ಕೆಟ್ಗೆ ತಂದಿರುವಂಥದ್ದು. ಸೊ ಬನ್ನಿ ಹಾಗಾದರೆ ತಡ ಮಾಡದೆ ಈ ಒಂದು ಓಮಿನಿಯಲ್ಲಿ ಯಾವ ಯಾವ ಫೀಚರ್ಸನ್ನು ಬಿಟ್ಟಿದ್ದಾರೆ ಎಂದು ನೋಡೇ ಬಿಡೋಣ. ಸ್ನೇಹಿತರೆ, ಈ ಒಂದು ಕಾರ್ ನಿಮಗೆ ಬ್ಲೂ, ಸಿಲ್ವರ್, ಬ್ಲ್ಯಾಕ್ಗಳಂತ 3 ಕಲರ್ಗಳಲ್ಲಿ ಅವೈಲೇಬಲ್ ಇರುವಂಥದ್ದು. ಹಾಗೂ ಇದು 5+1 ಸೀಟಿಂಗ್ ಕೆಪಾಸಿಟಿಯನ್ನು ಹೊಂದಿರುವಂಥದ್ದು ಸ್ನೇಹಿತರೆ. ಮತ್ತು ಇದರಲ್ಲಿ ನಿಮಗೆ 6 ಡೋರ್ಸ್ಗಳು ಸಿಗ್ತಾ ಇರುವಂಥದ್ದು. ಜೊತೆಗೆ ನಿಮಗೆ ಟ್ಯೂಬ್ಲೆಸ್ ರೇಡಿಯಲ್ ಟೈರ್ಗಳು ಸಿಗ್ತಾ ಇರುವಂಥದ್ದು ಬೆಟರ್ ಆಗಿದೆ. ಹಾಗೂ ಇದರಲ್ಲಿ ನಿಮಗೆ ಪವರ್ ಸ್ಟೇರಿಂಗನ್ನು ಸಹ ಬಿಟ್ಟಿರುವಂಥದ್ದು. ಹಾಗೂ 45 ಲೀಟರ್ಸ್ ಫ್ಯೂಯಲ್ ಟ್ಯಾಂಕ್ ಸಹ ಇದರಲ್ಲಿ ಸಿಗ್ತಾ ಇರುವಂಥದ್ದು ಸ್ನೇಹಿತರೆ. ಪ್ರತಿ ಲೀಟರ್ಗೆ ನಿಮಗೆ 14ರಿಂದ 15 ಕಿಲೋಮೀಟರ್ ಮೈಲೇಜ್ ನೀಡುವಂಥದ್ದು. ಹಾಗೂ ಇದರ ಟಾಪ್ ಸ್ಪೀಡ್ ಬಂದುಬಿಟ್ಟು ಸ್ನೇಹಿತರೆ 95 km/h ಆಗಿರುವಂಥದ್ದು. ಸ್ನೇಹಿತರೆ, ಇದರ ಇಂಜಿನ್ನ ಕಡೆ ನೋಡೋದಾದರೆ 796 cc ಉಳ್ಳ ಟರ್ಬೋ ಸೂಪರ್ ಚಾರ್ಜ್ ಇನ್ಲೈನ್ ಇಂಜಿನ್ ನಿಮಗೆ ಇದರಲ್ಲಿ ಸಿಗ್ತಾ ಇರುವಂಥದ್ದು ಸ್ನೇಹಿತರೆ. ಹಾಗೂ ಗೇರ್ ಬಾಕ್ಸ್ ಬಂದುಬಿಟ್ಟು 4 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಆಗಿರುವಂಥದ್ದು. ಹಾಗೂ ಇದರ ಬಾಡಿ ಕಡೆ ನೋಡೋದಾದರೆ ಮಿನಿ ವ್ಯಾನ್ ಬಾಡಿ, ಸೇಮ್ ಓಲ್ಡೆಸ್ಟ್ ಓಮಿನಿ ಥರನೇ ಇರುವಂಥದ್ದು ಸ್ನೇಹಿತರೆ. ಹಾಗೂ ಇದರ ಎಕ್ಸ್ ಶೋರೂಮ್ ಪ್ರೈಸ್ ಬಂದುಬಿಟ್ಟು 1,98,800 ರೂಪಾಯಿಗೆ ಈ ಒಂದು ವೆಹಿಕಲ್ ನಿಮಗೆ ಸಿಗ್ತಾ ಇರುವಂಥದ್ದು. ಹಾಗೂ ಆನ್ ರೋಡ್ ಪ್ರೈಸ್ನ ಕಡೆ ನೋಡೋದಾದರೆ ಸ್ನೇಹಿತರೆ, RTO ಪ್ಲಸ್ ಇನ್ಸೂರೆನ್ಸ್ ಟೋಟಲ್ ಆಗಿ ನಿಮಗೆ 2,30,000 ಒಳಗೆ ಈ ಒಂದು ವೆಹಿಕಲ್ ನಿಮಗೆ ಸಿಗ್ತಾ ಇರುವಂಥದ್ದು ಸ್ನೇಹಿತರೆ. ಇಷ್ಟೇ ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾಗಿದ್ದಲ್ಲಿ ಈಗಲೇ ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.